ನಿನ್ ಮದ್ವೆಗ ಹುಡ್ಗ ಹೆಂಗಿರ್ಬೇಕು? ನನ್ಗ ಕುರಿ ತರ ಇರ್ಬೇಕು. ನಾನ್ ಹಾಕೋ ತಾಳಕ್ಕೆಲ್ಲ ಕುಣಿತಾ ಇರ್ಬೇಕು. ಅಯ್ಯೋ 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 ಅಯ್ಯೋ, ಏನೇ ನಿನ್ ಅವತಾರ? ಇವತ್ ನಿನ್ನ ನೋಡಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರೆ. ಅಮ್ಮ, ಅವ್ರಿಗೆ ಬೇಕಾದ್ರೆ ಹಿಂಗೆ ನೋಡ್ಕೊಂಡು ಹೋಗ್ಕೇಳ. ಹಿಂಗ ನೋಡಮ್ಮ, ಬ್ಯಾಕಪ್ ಇಲ್ದಿರೋ ಮೊಬೈಲ್ನ, ಮೇಕಪ್ ಇಲ್ದಿರೋ ಹುಡುಗಿರ್ನ ಹುಡುಗರು ಮುಟ್ಟೋದಿರ್ಲಿ, ಮೂಸು ನೋಡಲ್ಲ. ನೀನಾದ್ರೂ ಸ್ವಲ್ಪ ಹೇಳ್ಬಾರ್ದೇನೆ ರೇಖಾ? ಆಂಟಿ, ನಂಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಬಾಯ್ ಫ್ರೆಂಡಾ? ಏನ್ ಕೆಲಸ ಮಾಡ್ತಾನೆ? ಏರ್ ಡಿಫಿಷಿಯನ್ಸಿ ಮಾನಿಟರಿಂಗ್ ಸೈಂಟಿಸ್ಟ್. ಸೈಂಟಿಸ್ಟಾ? ಕೇಳಿಸ್ಕೊಂಡೇನೆ, ಸೈಂಟಿಸ್ಟ್ ಅಂತೆ. ಅಮ್ಮ, ಅವಳು ಏನ್ ಹೇಳ್ತಿದ್ದಾಳೆ ಅರ್ಥ ಆಯ್ತಾ? ಇಂಗ್ಲಿಷ್ ಅಲ್ಲಿ ಪಂಚರ್ ಹಾಕೋನು ಅಂತ ಹೇಳ್ತಿದ್ದಾಳೆ. ಪಂಚರ್ ಹಾಕೋನಾ? ಮನೆ ಸಕ್ಕತ್ತಾಗಿದೆ ಮಚ್ಚಾ. ಇದೇನು ಹುಡುಗಿ ಮನೆ? ಅದೆಲ್ಲ ಕಣ, ಇದು. ನಮ್ಮ ಮಾವ ನನ್ನ ಯೋಗ್ಯತೆ ಬಿಟ್ಟು ಯೋಚನೆ ಮಾಡಲ್ಲ ಅನ್ಸುತ್ತೆ. ನಡಿ. ಎಕ್ಸ್ಕ್ಯೂಸ್ ಮೀ. ಹಾಯ್. ಏನೋ ಹುಡುಗಿ ಸ್ವಲ್ಪ ತಪ್ಪ ಅನ್ಸುತ್ತೆ. ಯಾರು ನೀವು? ಗಂಡಸ್ರು ನೋಡಿದ ತಕ್ಷಣ ಗೊತ್ತಾಗಲ್ವಾ? ಆಂಟಿ, ಬೇಜಾರ್ ಮಾಡ್ಕೋಬೇಡಿ. ಆಂಟಿನಿವ್ರು? ಇವ್ರು ಹುಡುಗಿ ನೋಡಕ್ ಬಂದಿರೋ ಹುಡುಗ, ನಾನು ಇವ್ರ ಫ್ರೆಂಡ್. ಅಲ್ಲ, ನಿಮ್ಮ ಮಾವನ ಜೊತೆಗೆ ಬರ್ತೀನಿ ಅಂದಿದ್ರಲ್ಲ? ಅದು ನಮ್ಮ ಮಾವ ಬರ್ಬೇಕಾದ್ರೆ ನಮ್ ಜೊತೆಲೆ ಬಂದ್ರು. ದಾರಿಲಿ ಒಬ್ಳು ಆಂಟಿ ಸಿಕ್ಬಿಟ್ಲು, ಕಾಳಕ್ಕೆ ನಿಂತ್ಕೊಂಡ್ರು. ಕಾಳ್ ಕಾಲದ್ಮೇಲೆ ಬರ್ತಾರೆ ಬಿಡಿ. ಮಾವ. ಅಲ್ಲ, ಮೇನ್ ಡೋರ್ ಓಪನ್ ಇತ್ತಲ್ಲ, ಇವ್ರು ಯಾಕೆ ಬಾತ್ರೂಮ್ ಇಂದ ಬಂದ್ರು? ಅದ್ ನಮ್ಮ ಅಂಕಲ್ ಹೋದ ತಿಂಗಳು ಆಕ್ಸಿಡೆಂಟ್ ಆಗಿತ್ತು. ಡಾಕ್ಟರ್ ಯಾವುದೇ ಮೆಟ್ಲ ಮೇಲೂ ಕಾಲಿಡ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲೇ ಪೈಪ್ ಕಾಣಿಸಿದ್ರು ಅಕ್ಕ ಬಂದ್ ಬಾತ್ರೂಮ್ ಇಂದ ಬಂದ್ಬಿಡ್ತಾರೆ. ಬೇಕಾದ್ರೆ ನೀವು ಅನ್ನಿ, ನೀವು 3 ಜನ ಕರ್ಕೊಂಡು ಹತ್ತು ಬಿಡ್ತಾರೆ. ಪೈಪ್ ಪೈಪ್. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಾನು ಹುಡುಗನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೋಡಿದ್ರ ಮೇಡಮ್, ಈಗಿನ ಕಾಲದ ಮಕ್ಕಳು ಎಷ್ಟು ಸ್ಪೀಡ್ ಆಗಿದ್ದಾರೆ ಅಂತ. ಬೇಳ್ ತೋರ್ಸದ ತೋಳ್ನೆ ನುಂಗ್ಬಿಡ್ತಾರೆ. ನಾನ್ ತಾಲಿ ಕಟ್ಟೋರ್ಗು ನನ್ನ ಹೆಂಡತಿ ಮುಖ ನೋಡೇ ಇರ್ಲಿಲ್ಲ. ನಾನು ಅಷ್ಟೇ, ಒಂದ್ ಮಗು ಆಗೋವರೆಗೂ ನನ್ನ ಗಂಡನ್ ಮುಖಾನೇ ನೋಡಿರ್ಲಿಲ್ಲ. ಹೆಂಗೆ? ಅದು ದೊಡ್ಡೋರೇ ನೋಡಿ ಮದ್ವೆ ಮಾಡಿದ್ದು ನೋಡಿ. ತಾಳಿ ಕಟ್ಟುವಾಗ ನಾಚಿಕೆ, ನೋಡಕ್ಕಾಗ್ಲಿಲ್ಲ. ಇನ್ನು ಫಸ್ಟ್ ನೈಟ್ ಅಲ್ಲಿ ಇದ್ದಿದ್ದು ನಾಚಿಕೆ, ನೋಡಕ್ಕಾಗ್ಲಿಲ್ಲ. ನನ್ನ ಗಂಡ NRI. ಬೆಳಗ್ಗೆ ನಾನು ಎದ್ದೇಳೋದಕ್ಕೂ ಮುಂಚೆ ಹೋದವರು ವಾಪಸ್ ಬಂದಿದ್ದೆ ನನ್ನ ಮಗಳು ಹುಟ್ಟಿದ್ಮೇಲೆ. ಮತ್ತೆ ಹೋದ್ರು, ವಾಪಸ್ ಬರ್ಲೇ ಇಲ್ಲ. ಇದೊಂಥರ ಚೆನ್ನಾಗಿದೆ. ಹೋಗ್ಲಿ ಬಿಡಿ. ಈ ಗಾಂಧಾರಿಗೂ 100 ಮಕ್ಳಾದ್ರೂ ಗಂಡನ ಮುಖ ನೋಡಿರ್ಲಿಲ್ವಂತೆ. ಅಮ್ಮ, ಬರೀ ನೀವೇ ಮಾತಾಡ್ಕೊಂಡಿರ್ತೀರಾ, ಇಲ್ಲ ನಮ್ನು ಮಾತಾಡಕ್ ಬಿಡ್ತೀರಾ? ಮೋಸ್ಟ್ಲಿ ಇವಳು 7 ತಿಂಗಳು ಹುಟ್ಟಿರ್ಬೇಕು, ಅದಕ್ಕೆ ಆತರ ಪಡ್ತಾವಳೆ. ಅವಳು 7 ತಿಂಗಳಿಗೆ ಹುಟ್ಟಿದ್ದು. ಹೋಗ್ ಮಾತಾಡ್ಕೊ ಬರೋಗು, ಹೋಗು. ಸರಿ, ನಾನ್ ತಿಂಡಿ ರೆಡಿ ಮಾಡ್ತೀನಿ. ಓಕೆ ಓಕೆ, ಪರವಾಗಿಲ್ಲ. ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ ಕೆಲಸ ನಾವು ಮಾಡ್ತೀವಿ. ಓ, ಗೋರಂಟಿ ಗೇಮು. ನಾನು ಏನಾದರೂ ಶುರು ಮಾಡ್ಕೋಬೇಕಲ್ಲ. ಇವ್ರೆ, ಸ್ವಲ್ಪ ದಾಹ ಆಗ್ತಿದೆ, ನೀರ್ ಕೊಡ್ತೀರಾ? ಅಯ್ಯೋ, ನಾನ್ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ. ರೇಖಾ, ಅವ್ರಿಗೆ ಸ್ವಲ್ಪ ನೀರ್ ಕೊಡಮ್ಮ. ಆಂಟಿ, ನನ್ ಕೈಗೆ ಗೋರಂಟೆ ಹಾಕೋತಾ ಇದೀನಿ, ನೀವೇ ಕೊಟ್ಬಿಡಿ ಪ್ಲೀಸ್. ಪರವಾಗಿಲ್ಲ ಬಿಡಿ, ನಾನೇ ಬಂದು ಕುಡಿತೀನಿ. ಬನ್ನಿ ಬನ್ನಿ, ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಥ್ಯಾಂಕ್ ಯು ಇವ್ರೆ. ಆಹಾ, ಪಂಚರ್ ಆದ ಗಾಡಿ ಹತ್ರಕ್ಕೆ ಸ್ಟೆಪ್ನಿ ಬಂದು ಬಿಚ್ಚಿದಷ್ಟೇ ಖುಷಿ ಆಗ್ತಿದೆ. ಗಾಳಿ ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ಹಲೋ, ಇವಾಗೇನ್ ನೀವು ಮಾತಾಡ್ತೀರಾ ಇಲ್ಲ ನಾನ್ ಮಾತಾಡ್ಲಾ? ನೀವು ಹುಡುಗಿರು ಹುಟ್ಟಿರೋದೇ ಮಾತಾಡಕ್ಕಲ್ವಾ, ಮಾತಾಡಿ. ನನ್ಗೆ ಈ ಅರೇಂಜ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟೇ ಇಷ್ಟ ಆಗಲ್ಲ. ಯಾವ್ದೋ ಹುಡುಗ ಹುಡುಗಿ ಪರಿಚಯನೇ ಇರಲ್ವಂತೆ.
ಆಮೇಲೆ ನೋಡಿದ್ರೆ ಒಂದೇ ರೂಮಲ್ಲಿ ಐ ರಿಯಲಿ ಕಾಂಟ್ ಇಮ್ಯಾಜಿನ್. ಒಂದ್ ನಿಮಿಷ ಬನ್ನಿ ಇಲ್ಲಿ. ಹಾ ಅಲ್ಲ, ಈ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗದಿರೋಂಥದ್ದು ಏನ್ ನಡೀತಲ್ಲಿ? ಹೋಗ ಆ ಕಡೆ. ಹಲೋ, ಅಷ್ಟೆಲ್ಲ ಮುಂದಕ್ಕೆ ಹೋಗ್ಬೇಡಿ. ನೀವು ಅವ್ರಿಗಿಂತ ಇಷ್ಟು ಚೆನ್ನಾಗಿರ್ತೀರಾ ಅಂತ ನಾನು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ, ಗೊತ್ತಾ? ಚಪಾತಿ ಹಿಟ್ಟನ್ನ ಉಂಡೆ ಹಾಕ್ಲಾ ಅಥವಾ ಒತ್ತು ಕೊಡ್ಲಾ? ಅಯ್ಯೋ, ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಮಾಡ್ಕೋತೀನಿ. ಅಷ್ಟಕ್ಕೂ ನನ್ನ ಗಂಡ ಯಾವತ್ತೂ ಹಿಂಗೆಲ್ಲ ಹೆಲ್ಪ್ ಮಾಡೇ ಇಲ್ಲ. ಅಯ್ಯೋ, ನೀವು ಈ ತರ ಎಲ್ಲ ಫೀಲ್ ಆಗಬೇಡಿ. ಫೀಲ್ ಏನಿಲ್ಲ, ಹಿಟ್ಟು ಕಣ್ಣಿಗೆ ಹೋಗ್ಬಿಟ್ಟು. ಪರವಾಗಿಲ್ಲ ಬಿಡಿ, ನಾನೇ ಮಾಡ್ಕೋತೀನಿ. ನೀವ್ ಹಾಗೆಲ್ಲ ಮಾತಾಡ್ಬೇಡಿ, ನಾವು ಒತ್ತೋದ್ರಲ್ಲಿ ಎಕ್ಸ್ಪರ್ಟು. ನಾನು ಅಷ್ಟೇ. ಇದಕ್ಕಿಂತ ಮುಂಚೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಆದ್ರೆ ಇವಾಗ ಬ್ರೇಕಪ್ ಮಾಡ್ಕೊಂಡಿದ್ದೆ. ಬ್ರೇಕಪ್ ಮಾಡ್ಕೊಂಡೆ ಇಲ್ಲ ನಿನ್ ಮುಖ ನೋಡಕ್ಕಾಗದೆ ಅವನೇ ಬಿಟ್ಟೋದ್ನ ಯಾರು? ಹಲೋ, ಈಗಲೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನಮ್ಮ. ಖರ್ಚು ಮಾಡಕ್ಕೆ ಯಾರಾದ್ರೂ ಒಬ್ರು ಬೇಕಲ್ವಾ? ಅದಕ್ಕೆ ATM ತರ ಯೂಸ್ ಮಾಡ್ಕೋತಾ ಇದ್ದೀನಿ. ಅಲ್ರಿ, ಅಷ್ಟೊಂದು ಈಸಿಯಾಗಿ ಹುಡುಗರು ಬಿದ್ದೋಗ್ತಾರ? ನಿಮ್ಮಂತ ಬರ್ಗೇಟಿರೋರು ಇರ್ತಾರಲ್ಲ. ಅಗ್ಗಳ. ನನ್ಗೆ ಕಾಲೇಜ್ ಡೇಸ್ ಅಲ್ಲಿ 3 ಜನ ಬಾಯ್ ಫ್ರೆಂಡ್ಸ್ ಇದ್ರು. ಒಬ್ಬ ಪ್ರಾಜೆಕ್ಟ್ ವರ್ಕ್ ಮಾಡಕ್ಕೆ, ಇನ್ನೊಬ್ಬ ಪಿಕಪ್ ಡ್ರಾಪ್ ಮಾಡಕ್ಕೆ, ಇನ್ನೊಬ್ಬ ಕಾಲಲ್ಲಿ ಮಾತಾಡಕ್ಕೆ. ಅಲ್ಲ, ಇನ್ನ ಒಂದ್ 4 ಜನ ಇಟ್ಕೋಬೇಕಾಗಿತ್ತು. ಯಾಕೆ? ನಿಮ್ ಹೆಣ ಹೊರಕ್ಕೆ. ನಾನೇನು ಅಷ್ಟೊಂದು ಸಾಚಲ್ಲ ಬಿಡ್ರಿ. ಸೋಮವಾರ ಸುಬ್ಲಾಕ್ಷಿ, ಮಂಗಳವಾರ ಮೀನಾಕ್ಷಿ, ಬುಧವಾರ ಬಿಂದು, ಗುರುವಾರ ಗಿರಿಜಾ, ಶುಕ್ರವಾರ ಸುಬ್ಬಲಕ್ಷ್ಮಿ, ಭಾನುವಾರ ಭಾನುಮತಿ ಅಂತ ಸುಮಾರು ಜನ ಹುಡುಗರ ಜೊತೆ ಓಡಾಡಿದ್ದೀನಿ. ಮತ್ತೆ ಶನಿವಾರ? ಶನಿವಾರ ಆಂಜನೇಯನ ವಾರ ರಜಾ ಮಾಡಿರ್ತೀನಿ. ಅಯ್ಯೋ, ನಾವೇನಾದ್ರೂ ಮಜಾ ಮಾಡ್ಬೇಕಂದ್ರೆ ರಜಾ ಗಿಜಾ ನೋಡಲ್ಲ, ಮಜಾ ಮಾಡೋದಯ್ಯ. ತುಂಬಾ ನಾಟಿ ನೀವು. ಈ ನಾಟಿನಿ ಅಲ್ವಾ, ತುಂಬಾ ಟೇಸ್ಟಿ. ನೋಡಿ, ನಿಮ್ ಟೇಸ್ಟೇ ಬೇರೆ, ನನ್ನ ಟೇಸ್ಟೇ ಬೇರೆ. ಹುಡುಗಿ ಸಖತ್ತಾಗಿದ್ದಾಳೆ ಅಂತ ಮದುವೆ ಆಗೋ ಕಾನ್ಸೆಪ್ಟ್ ಏನಾದ್ರು ಇಟ್ಕೊಂಡಿದ್ದೆ. ಅದೊಂದಿಷ್ಟು ಕಂಡೀಷನ್ಸ್ ನೋಡಿ. ಈ ಕಂಡೀಷನ್ಸ್ ಎಲ್ಲ ಒಪ್ಕೊಂತೀನಿ, ಆದ್ರೆ ಹುಡುಗಿ ಸಖತ್ತಾಗಿದ್ದಾಳೆ ಅಂದ್ರಲ್ಲ, ಅದನ್ನ ಒಪ್ಕೊಳಕ್ ಆಗ್ತಾ ಇಲ್ಲ. ವಾಟ್? ನೀವೇನ್ ಮಾಡ್ಕೊಂಡಿರೋದು? ನಾನು ಇಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡಿದ್ದೀನಿ, ಆದರೆ ಯಾವ ಇಂಟರ್ವ್ಯೂನ ಪಾಸ್ ಮಾಡೋಕ್ಕಾಗ್ತಿಲ್ಲ. ನೋಡ್ರಿ, ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಫಸ್ಟ್ ಮದುವೆ ಆಗ್ಲಿ, ಆಮೇಲೆ ಫುಲ್ ಮ್ಯಾಟ್ರೆ. ಅಯ್ಯ ನೀನ್. ಈ ಮ್ಯಾಟ್ರ್ ಅನ್ನೋದೇ ಹೀಗೆ ನೋಡಿ. ದೊಡ್ಡವರು ಒಂದು ಮಾತಾಡಿದಾರೆ ಗೊತ್ತಾ? ಈ ಮಿಲನ ಮಹೋತ್ಸವ ಅನ್ನೋದು ಹಲವು ಜಗಳಗಳನ್ನ ಒಂದೇ ರಾತ್ರಿ ಸರಿಪಡಿಸೋ ಕೋರ್ಟ್ ಅಂತ. ಇದು ನಿಜನಾ? ನಿಜಾನೇ, ಆದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಕಡಿಮೆ. ಇವಾಗ ನೋಡಿ, ನೀವೆಲ್ಲ ಹೆಲ್ಪ್ ಮಾಡಕ್ಕಿದ್ದೀರಾ. ಆದ್ರೆ ಇಷ್ಟ ದಿನ ನಾನೇ ಚಪಾತಿ ಹಿಟ್ಟು ಕಲಿಸ್ಬೇಕಿತ್ತು, ನಾನೇ ಲಟ್ಟಿಸ್ಬೇಕಿತ್ತು. ಆಯ್ತು ಬಿಡಿ, ಫೀಲ್ ಆಗ್ಬೇಡಿ ಜಾಸ್ತಿ. ಈ ಮದ್ವೆ ಆದ್ಮೇಲೆ ಹೋಗೆಲೆ ಬಾರಲೆ ಅನ್ನೋದು, ಕಾಲ್ ಮಾಡಿ ಚಿನ್ನ ಲೇಟ್ ಆಗತ್ತೆ ಬಿಸಿನೀರ್ ಕಾಯಿಸು ಅನ್ನೋದು, ತಲೆ ತುಂಬಾ ನೋಯ್ತಿದೆ ಎಣ್ಣೆ ಹಾಕಿ ಮಸಾಜ್ ಮಾಡು ಅನ್ನೋದು, ಇದೆಲ್ಲ ನನಗೆ ಆಗ ಬರಲ್ಲ. ನನ್ ಫೋನ್ ಮುಟ್ಬೇಕು ಅಂದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಅಷ್ಟೇ ಯಾಕೆ, ನನ್ನನ್ನು ಮುಟ್ಬೇಕು ಅಂದ್ರೂ 2 ದಿನ ಮುಂಚೆನೆ ಪರ್ಮಿಷನ್ ತಗೊಂಡಿದ್ದೆ. ಹಲೋ, ನಾನು ಪಾರ್ಟಿ ಮುಗಿಸ್ಕೊಂಡು ತುಂಬಾ ಲೇಟಾಗಿ ಬರ್ತೀನಿ. ಎಷ್ಟೊತ್ತಿಗೆ ಬಂದೆ, ಹೆಂಗ್ ಬಂದೆ, ಯಾರ ಜೊತೆ ಬಂದೆ ಅಂತ ಕೇಳೋ ಹಾಗಿಲ್ಲ. ಅಷ್ಟೇ ಯಾಕೆ, ಕೆಲವೊಂದ್ಸರಿ ನೀನ್ ನನ್ ಗಂಡ ಅಂತಾನೆ ಯಾರಿಗೂ ಪರಿಚಯ ಮಾಡ್ಸಲ್ಲ. ಇದಕ್ಕೆಲ್ಲ ಅಡ್ಜಸ್ಟ್ ಆಗೋ ಆಗಿದ್ರೆ ನನ್ಗೆ ಈ ಮದ್ವೆಗೆ ಓಕೆ. ವರ್ರೆ ವಾ, ಸೂಪರ್. ನಿನ್ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ರೆ ಆ ಚಂದ್ರನೇ ನನ್ನ ಪಕ್ಕ ಕುತ್ಕೊಂಡು ಬೆಳ್ದಿಂಗ್ಳನ್ನ ಡೈರೆಕ್ಟಾಗಿ ನನ್ನ ಮಕ್ಕಕ್ಕೆ ಹೊಡೆದಂಗಿದೆ. ನಿಮ್ಮ ಮಾತು ಅಷ್ಟೇ, ಮನ್ಮತ ಹೂಬಾಣ ಬಿಟ್ಟಂಗೆ ಡೈರೆಕ್ಟ್ ಆಗಿ ಬಂದು ನನ್ನ ಎದೆಗೆ ನಾಟ್ತಾ ಇದೆ. ನೋಡಿ ಇವ್ರೆ, ಸಾರಿ, ನಿಮ್ಮ ಹೆಸರು ಅಂತ ಗೊತ್ತಾಗಿಲ್ಲ. ಪಿಂಕಿ. ಅದ್ ನಾ ಹೆಸರಲ್ವಾ? ಆಲ್ ರೈಟ್, ನಿಮ್ಮ ಹೆಸರು ಕಟ್ಕ ನಂಗೇನಾಗಬೇಕು? ನಿಮ್ ಕಂಡೀಷನ್ಸ್ ಎಲ್ಲ ನಂಗೆ ಓಕೆ. ಆದ್ರೆ ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ಮೀಸೆ ತುಂಬಾ ಚೆನ್ನಾಗಿದೆ, ಮದುವೆ ಆಗ್ಬಿಡೋಣ ಅನ್ನೋ ಕಾನ್ಸೆಪ್ಟ್ ಏನಾದ್ರಿದ್ರೆ ನನಗೆ ಕೆಲವೊಂದು ಕಂಡೀಷನ್ಸ್ ಇದೆ. ಎಕ್ಸ್ಕ್ಯೂಸ್ ಮೀ, ವಾಟ್ ಕಂಡೀಷನ್ ಸೈಡ್ಗೆ. Okay. ಅದೇನೋ ಹ್ಯಾಂಡ್ಸಮ್ ಆಗಿದ್ದೀನಿ ಅಂದ್ರಲ್ಲ. ಅಮ್ಮ ಇಟ್ಲಲ್ಲಪ್ಪ. ಕಂಟಿನ್ಯೂ. ನೋಡಿ ಪಿಂಕಿ ಅವರೇ, ನೀವು ಯಾರ ಜೊತೆ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಯಾವನ ಜೊತೆ ಹೋದ್ರಿ, ಇದ್ಯಾವುದು ನಾನು ಕೇಳಲ್ಲ, ನೀವು ನಾನು ಕೇಳಬಾರ್ದು. ಆಮೇಲೆ ಬೋರ್ ಆಯ್ತು ಅಂತ ಜಗಳ ಮಾಡೋದು, ಆಮೇಲೆ ಇನ್ಸ್ಟಾ ಲೈವ್ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ನನ್ನ ಗಂಡ ನಾಯಿ ಹೊಡೆದಾಗ ಹೊಡಿತಿದ್ದಾನೆ ಫ್ರೆಂಡ್ಸ್, ಯಾರಾದ್ರೂ ಬಂದು ಕಾಪಾಡಿ ಫ್ರೆಂಡ್ಸ್ ಅಂತ ನಾಟಕ ಮಾಡೋದು, ಇದೆಲ್ಲ ನನಗೂ ಇಷ್ಟ ಆಗಲ್ಲ. ಇದಕ್ಕೆಲ್ಲ ಓಕೆ ಅನ್ನೋದಾದ್ರೆ ನನಗೂ ಮದುವೆಗೆ ಓಕೆ. ಏನಂತೀರಿ? ನಾನ್ ನಿನಗೆ ಕಂಡೀಷನ್ ಹಾಕೋದ್ರಲ್ಲಿ ಅರ್ಥ ಇದೆ, ನೀನ್ ನನಗೆ ಕಂಡೀಷನ್ ಹಾಕೋದಾ? ಛೀ, ಯು ಆರ್ ರಿಜೆಕ್ಟೆಡ್. ಅಮ್ಮ, ಯು ಆಲ್ಸೋ ರಿಜೆಕ್ಟೆಡ್. ಯೋ ಮಾವಾ,
ಅಮ್ಮ ನನಗಿವ್ನು ಇಷ್ಟ ಆಗಿಲ್ಲ. ಯೋ ಮಾವ, ಈ ಮುಖ ನಂಗೂ ಇಷ್ಟ ಆಗಿಲ್ಲ. ನಿಜವಾಗ್ಲೇನೇನೋ? ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇನ್ನೊಂದ್ಸಲ ಯೋಚನೆ ಮಾಡ. ಯೋಚನೆ ಮಾಡಿದ್ದಾಯ್ತು. 100% ಇಷ್ಟ ಇಲ್ಲ. 100% ಮಾವ. ಎಷ್ಟೊತ್ತಿ ಕೇಳ್ತೀಯಾ? ಯಾಕೆ ಕೇಳ್ತಿದ್ಯಾ? ಏನೂ ಇಲ್ಲ, ನೀವಿಬ್ರು ದೂರ ಆದ್ರೆ ನಾವಿಬ್ರು ಹತ್ರ ಆಗ್ಬಿಡೋಣ ಅಂತ. ಅಯ್ಯೋ ಮಾವ, ಅಯ್ಯೋ ನಿನ್ನ ಬಾಯಿಗೆ ಮಾಡಾಕ ಏನ್ ಮಾಡ್ತಿದ್ಯೋ ಮಚ್ಚಾ? ಮಚ್ಚಾ, ಹಾ, ನನ್ನ ಲೈಫ್ ಸೆಟ್ಲು. ಬಾಯ್ ಬಾಯ್. ಈ ನನ್ನ ಮಗನು ಸೆಟ್ಲ್ ಆಗ್ಬಿಟ್ನಾ, ಇವನು ಸೆಟ್ಲ್ ಆದ, ಮತ್ತು ನನ್ನ ಕತೆ ನಮ್ಮ ಈ ತರಲೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ.